ಹಾಯ್ ಎಲ್ರಿಗೂ, ವೆಲ್ಕಮ್ ಟು ದ ಉತ್ತಮ್ ಗಣೇಶ್ ಚಾನಲ್. ನಾನಿವತ್ತು ಬೇಬಿ ಕುಚ್ಚನ್ನ 4ನೇ ಡಿಸೈನ್ನ ಹೇಗೆ ಹಾಕೋದು ಅಂತ ತುಂಬ ಸಿಂಪಲ್ಲಾಗಿ ತೋರಿಸ್ಕೊಡ್ತಾ ಇದ್ದೀನಿ. ಹಾಗೆ ನಿಮಗೆಲ್ಲ ಗೊತ್ತು ಅದಕ್ಕೆ ಏನೇನು ಮೆಟೀರಿಯಲ್ಸ್ ಬೇಕಾಗುತ್ತೆ ಅಂತ. ನೋಡಿ, ಈಗ ನಾನು 67 ದಾರಾನ ಆ ಥರ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ತುಂಬ ಸ್ಪೀಡಾಗಿ ತೋರಿಸ್ತಾ ಇದ್ದೀನಿ ಫ್ರೆಂಡ್ಸ್, ಯಾಕಂದರೆ ಇದು ವಿಡಿಯೋ ತುಂಬ ಲಾಂಗ್ ಆಗೋಯಿತು, ಅದಕ್ಕೆ ನಾನು ಸ್ವಲ್ಪ ಸ್ಪೀಡಲ್ಲಿ ತೋರಿಸ್ತಾ ಇದ್ದೀನಿ. ಬಟ್ ಅರ್ಥ ಆಗುತ್ತೆ, ನೋಡಿ ಹೇಗೆ ಅಂತ. ಮೊದಲಿಗೆ ನಾವು ಇದನ್ನು ಮಾಮೂಲಿ ಅಂದರೆ ನಾರ್ಮಲ್ ಬೇಬಿ ಕುಚ್ಚನ್ನ ಹೇಗೆ ಕಟ್ಕೋತೀವೋ ಅದೇ ಥರನೇ ಕುಚ್ಚುಗಳನ್ನ ಕಟ್ಕೊಂಡು ಬಿಡಬೇಕು. ಅದು ಯಾವ ಸೈಜ್ಗೆ ಬೇಕೋ ಆ ಸೈಜ್ಗೆ. ನಾನು ಇದಕ್ಕೆ ಈ ಡಿಸೈನ್ಗೆ ಈ ಥರ ಶಾರ್ಟ್ ಇದ್ದರೆ ಮಾತ್ರ ಚೆನ್ನಾಗಿ ಕಾಣಿಸುತ್ತೆ ಅಂತ ತುಂಬ ಶಾರ್ಟಾಗಿ ಕಟ್ಟಿದ್ದೀನಿ ಈ ಥರ ಕುಚ್ಚನ್ನ. ಅದು ನಿಮ್ಗೆ ಗೊತ್ತಿರೋ ಹಾಗೆ ನಾನು ಇವಾಗ ಕಟ್ತಾ ಇರೋದು ಬ್ಲೌಸ್ ಪೀಸ್ಗೆ ಫ್ರೆಂಡ್ಸ್. ನೀವು ಪ್ರಾಕ್ಟೀಸ್ ಮಾಡಬೇಕಾದ್ರೆ ಎಲ್ಲರೂ ದಯವಿಟ್ಟು ಯಾವುದಾದ್ರೂ ಬಟ್ಟೆಗೆ ಕರ್ಚೀಫ್ಗೆ ಟ್ರೈ ಮಾಡಿಬಿಟ್ಟು ಆಮೇಲೆ ನೀವು ಡೈರೆಕ್ಟಾಗಿ ಸೀರೆಗೆ ಹಾಕ್ಕೊಳ್ಳಿ. ಯಾಕಂದರೆ ಏನಾದರೂ ಮಿಸ್ಟೇಕ್ಸ್ ಇದ್ದರೆ, ನಾವು ಈ ಥರ ಟ್ರಯಲ್ ನೋಡಬೇಕಾದ್ರೆ ಏನಾದರೂ ಮಿಸ್ಟೇಕ್ಸ್ ಆದರೆ ಅದು ನಾವು ಸ್ಯಾರಿ ಕಟ್ಟಬೇಕಾದ್ರೆ ನಮಗೆ ಆ ಥರ ಮಿಸ್ಟೇಕ್ ಹೇಗಾಯಿತು ಅಂತ ಅದನ್ನು ತಿಳ್ಕೊಂಡು ನಾವು ಸರಿ ಮಾಡ್ಕೋಬೋದು, ಆ ಮಿಸ್ಟೇಕ್ ಆಗದೆ ಇರೋ ಥರ. ನೋಡಿ, ಈಗ ನಾನು ಕಟ್ಕೊತಾ ಇದ್ದೀನಿ. ಫಸ್ಟು ಕಟ್ಕೊಂಡ್ಬಿಡ್ತೀನಿ, ಆಮೇಲೆ ಅದಕ್ಕೆ ಹೇಗೆ ಡಿಸೈನ್ ಮಾಡ್ತೀನಿ ಅಂತ ನೋಡಿ. ಮೊದಲಿಗೆ ಎಲ್ಲ ಕುಚ್ಚುಗಳನ್ನ ನಾವು ಕಟ್ಕೊಂಡು ಮುಗಿಸ್ಬಿಡ್ಬೇಕು. ಇಲ್ಲಾಂದರೆ ನೀವು ಹಾಗೂ ಮಾಡ್ಬೋದು, ಒಂದೊಂದೇ ಕುಚ್ಚು ಕಟ್ಕೋಬೋದು, ಹಾಗೆ ಮೇಲೆ ಬೀಡ್ಸ್ನ ಸ್ಟಿಚ್ ಮಾಡಿಕೊಂಡು ಹೋಗ್ಬೋದು. ಬಟ್ ಈ ಥರ ಫಸ್ಟಲ್ಲೇ ನಾವು ಕುಚ್ಚುಗಳನ್ನ ಕಟ್ಕೊಂಡ್ಬಿಟ್ರೆ ಆಮೇಲೆ ಬೀಡ್ಸ್ ಸ್ಟಿಚ್ ಮಾಡೋಕ್ಕೆ ನಮಗೆ ತುಂಬ ಈಸಿ ಆಗುತ್ತೆ, ಫಾಸ್ಟಾಗಿ ನಾವು ಕಟ್ಕೊಂಡ್ಬಿಡ್ಬೋದು. ಆಮೇಲೆ ನಿಮಗೆ ಈ ಥರ ಕುಚ್ಚು ಕಟ್ಟೋಕ್ಕೆ ಎಷ್ಟು ಟೈಮಿಂಗ್ಸ್ ಆಗ್ಬೋದು ಅಂತ ಕೆಲವ್ರಿಗೆ ಅನಿಸ್ಬೋದು. ಅಂದರೆ ನಾರ್ಮಲ್ ಬೇಬಿ ಕುಚ್ಚಿಗೆ ಫ್ರೆಂಡ್ಸ್ 1.5 ಅವರಲ್ಲಿ ನಾನು ಮುಗಿಸೋ ಥರ 1.5 ಅವರಲ್ಲಿ ನಾನು ಮುಗಿಸ್ಬಿಡ್ತೀನಿ. ಏನೋ ಮಧ್ಯದಲ್ಲಿ ಏನಾದರೂ ಎದ್ದು ಹೋಗಿ ಕೂತ್ಕೊಳ್ಳೋದು ಆ ಥರ ಆದರೆ 2.5 ಅವರು ಆಗಲ್ಲ, 2 ಅವರ್ಸಲ್ಲಿ ಕಂಪ್ಲೀಟ್ ಆಗಿಬಿಡುತ್ತೆ. ಬಟ್ ಈ ಥರ ಇವಾಗ ನಾನು ತೋರಿಸ್ತಾ ಇರೋ ಈ ಡಿಸೈನ್ಗೆ ಸ್ವಲ್ಪ ಟೈಮ್ ಬೇಕಾಗುತ್ತೆ, ಯಾಕಂದರೆ ನಾವು ಬೀಡ್ಸ್ನ ಸ್ಟಿಚ್ ಮಾಡ್ತಾ ಇರೋದ್ರಿಂದ ಆಮೇಲೆ ಅದಕ್ಕೆ ಮತ್ತೆ ಮೇಲೆ ಸ್ವಲ್ಪ ಟೈಟಾಗಿ ಕೂತ್ಕೊಳ್ಳೋ ಥರ ಡಬಲ್ ಟೈಮ್ ನಾವು ಸ್ಟಿಚ್ ಮಾಡಬೇಕಾಗುತ್ತೆ. ಅದಕ್ಕೆ ಸ್ವಲ್ಪ ಟೈಮ್ ಆಗುತ್ತೆ, ಅಂದರೆ ಒಂದು ಹಾಫ್ ಆನ್ ಅವರ್ ಆಗ್ಬೋದು. ನನಗೆ ಒಂದು ಹಾಫ್ ಆನ್ ಅವರ್ 3/4 ಅವರ್ ಆಗುತ್ತೆ ಕೆಲವೊಂದು ಸತಿ. ಪ್ರಾಕ್ಟೀಸ್ ಮಾಡಿ ಫ್ರೆಂಡ್ಸ್, ಏನೂ ಆಗೋಲ್ಲ. ಒಂದು ಸತಿ ನಾವು ಇದನ್ನು ಕಲ್ತ್ಕೊಂಡ್ಬಿಟ್ರೆ ಆಮೇಲೆ ಇದೇ ನಮಗೆ ಜೀವನಾಧಾರ ಆಗಿಬಿಡುತ್ತೆ. ನೋಡಿ, ಈ ಥರ ಸ್ಮಾಲ್ ಬೀಡ್ಸ್ನ ತೊಗೊತಾ ಇದ್ದೀನಿ. ಇದರಲ್ಲಿ 2 ಬೀಡ್ಸ್ನ ಯೂಸ್ ಮಾಡಿ ತೋರಿಸ್ತಾ ಇದ್ದೀನಿ. ಇದು ಫಸ್ಟ್ ಒನ್ನು ಸ್ವಲ್ಪ ದೊಡ್ಡದಾಗಿರುತ್ತೆ. ನೋಡಿ, ಕೆಳಗಡೆಯಿಂದ ಸೀರೆಯ ಕೆಳಗಡೆಯಿಂದ, ಅಂದರೆ ನಾನು ಇವಾಗ ಬಟ್ಟೆ ತೋರಿಸ್ತಾ ಇರೋದ್ರಿಂದ ಬಟ್ಟೆ ಹೇಳ್ತಾ ಇದ್ದೀನಿ ಫ್ರೆಂಡ್ಸ್. ಬಟ್ಟೆಯ ಕೆಳಗಡೆಯಿಂದ ಈ ಥರ ನಾವು ಸಿಲ್ಕ್ ಥ್ರೆಡ್ನೇ ಆಗಲಿ ಅಥವಾ ಮಿಷನ್ ದಾರನೇ ಆಗಲಿ ಯೂಸ್ ಮಾಡ್ಬೋದು. ನಾನು ಇಲ್ಲಿ ನಿಮಗೆ ತೋರಿಸೋಕ್ಕೆ ಸಿಲ್ಕ್ ಥ್ರೆಡ್ನೇ ತೊಗೊತಾ ಇದ್ದೀನಿ. ನೋಡಿ, ಆ ಥರ ಎರಡೆರಡೆ ಪೋಣಿಸ್ಕೊಂಡು ನೀವು ಮತ್ತೆ ಮೇಲ್ಗಡೆಯಿಂದ ಕೆಳಗಡೆ ದಾರ ಎಳ್ಕೋಬೇಕು. ನಿಮಗೆ ಗೊತ್ತಿರುತ್ತೆ ಫ್ರೆಂಡ್ಸ್ ಈ ಥರ ಅಂದರೆ ಇವಾಗ ನಾರ್ಮಲಾಗಿ ನಮಗೆ ಕಾಮನಾಗೆ ಗೊತ್ತಿರುತ್ತೆ ಈ ಥರ ಸ್ಟಿಚ್ ಮಾಡಬೇಕಾದ್ರೆ ಹೇಗೆ ಮಾಡಬೇಕು ಅಂತ. ನೋಡಿ, ಆ ಥರ ತೊಗೊಂಡ್ಮೇಲೆ ಮತ್ತೆ ಕೆಳಗಡೆಯಿಂದ ಮೇಲೆ, ಮತ್ತು ಇವಾಗ ಅದಕ್ಕೆ 2 ಬೀಡ್ಸ್ನ ಹಾಕ್ಕೊಳ್ತಾ ಇದ್ದೀನಿ. ನೋಡಿ, ಹಾಕ್ಕೊಳ್ಳೋದು, ಮತ್ತು ಇವಾಗ ಮೇಲೆಯಿಂದ ಕೆಳಗಡೆಗೆ ಹಾಕ್ಕೊಳ್ಳೋದು. ಆಮೇಲೆ ಎಷ್ಟು ಬೀಡ್ಸ್ ಆಗುತ್ತೆ ಆ ಸುತ್ತ ಇವಾಗ ನಾವು ಕಟ್ಟಿರೋ ಕುಚ್ಚು ರೌಂಡು ಫುಲ್ ಆಗಬೇಕು. ಅದು ಅಂದರೆ ಅದು ಫಿಲ್ ಆಗೋಕ್ಕೆ ಮಿನಿಮಮ್ 4. ಇವಾಗ ನಾನು ತೊಗೊಂಡಿರೋದು ಸ್ವಲ್ಪ ದೊಡ್ಡದಾಗಿರೋದ್ರಿಂದ ಅದು 4 ಮಾತ್ರ ಆಯಿತು. ಈಗ ನೆಕ್ಸ್ಟ್ ಒನ್ ನಾನು ತೋರಿಸೋದು ಸ್ವಲ್ಪ ಸ್ಮಾಲ್ ಇದೆ, ಆ ಥರ ಅದು ಸ್ವಲ್ಪ 5ರಿಂದ 6 ತೊಗೋಬೋದು. ನೋಡಿ, ಈ ಥರ ಒಂದು ಸತಿ ನಾವೆಲ್ಲ ಸ್ಟಿಚ್ ಮಾಡ್ಕೊಂಡು ಆದಮೇಲೆ ಮೇಲ್ಗಡೆದು ಆ ಥರ ಬಾಗಿ ಬರ್ತಾ ಇರುತ್ತೆ. ಅದಕ್ಕೋಸ್ಕರ ನಾವು ಮತ್ತೆ ಅದರೊಳಗಡೆಯಿಂದ ದಾರ ತೊಗೊಂಡು ಆ 2 ಮಣಿಗಳ ಮಧ್ಯೆಯಿಂದ ನಾವು ಮೇಲೆ ದಾರನ ತೂರಿಸಿ ದಾರನ ತೊಗೊಂಡು ಬಂದು ಕೆಳಗಡೆ ನಾಟ್ ಹಾಕ್ಕೋಬೇಕು ಅಷ್ಟೇ. ಇವಾಗ ನೋಡಿ, ಅದು ಸ್ವಲ್ಪ ದೊಡ್ಡದಾಗಿದೆ ಅಲ್ವಾ, ಸ್ವಲ್ಪ ಗ್ಯಾಪು ಬರುತ್ತೆ. ಆಮೇಲೆ ಗ್ಯಾಪ್ ಬರದೇ ಇರೋ ಥರನ ನಾವು ನೀಟಾಗಿ ಇದು ಮಾಡಬೇಕು. ಇದು 2ನೇ ಬೀಡ್ಸ್ ಫ್ರೆಂಡ್. ಇದು ನೋಡಿ, ಇದಕ್ಕೂ ಎರಡೆರಡೆ ಹಾಕ್ಕೊಳ್ತಾ ಇದ್ದೀನಿ ಬೀಡ್ಸ್ನ. ಆ ಥರ ಬೀಡ್ಸ್ನ ಹಾಕ್ಕೊಂಡು ನಾವು ರೌಂಡ್ನ ಫಿಲ್ ಮಾಡ್ತಾ ಬರಬೇಕು. ಮತ್ತು ದಾರನ ಸೂಜಿನ ತರೋದು, ಮತ್ತು 2 ಬೀಡ್ಸ್ ಹಾಕೋದು,
ಮತ್ತೆ ಕೆಳಗಡೆ ಹೋಗೋದು, ಮತ್ತೆ ಮೇಲೆ ಬರೋದು, ಮತ್ತೆ 2 ಬೀಡ್ಸ್ ಹಾಕೋದು, ಮತ್ತು ಆ್ಯಸ್ ಯೂಶ್ವಲ್ ಆಗಿ ನಾವು ಕೆಳಗಡೆ ತೊಗೊಂಡು ಫಿಲ್ ಮಾಡ್ಕೊಳ್ಳೋದು. ಆಮೇಲೆ ನಾವು ಮಣಿಗಳನ್ನ ಜೋಡಿಸ್ಕೋಬೇಕು, ಯಾಕಂದರೆ ಇಲ್ಲಾಂದರೆ ಗ್ಯಾಪ್ ಬಂದ್ಬಿಡುತ್ತೆ. ಗ್ಯಾಪ್ ಬಂದರೆ ಚೆನ್ನಾಗಿ ಕಾಣಿಸಲ್ಲ ಅದು. ಇದರಲ್ಲಿ ಸಿಲ್ಕ್ ಥ್ರೆಡ್ ತೊಗೊಂಡಿರೋದ್ರಿಂದ ನನಗೂ ಅಷ್ಟೊಂದು ಫಿನಿಶಿಂಗ್ ನೀಟಾಗಿ ಬರಲಿಲ್ಲ ಫ್ರೆಂಡ್ಸ್. ಇದನ್ನು ದಯವಿಟ್ಟು ಇದು ಮಾಡ್ಕೊಳ್ಳಿ. ಇದ್ರ ಜೊತೆಗೆ ನಾನು ಅದರ ತಮ್ನೈಲಲ್ಲಿ ಫೋಟೋ ಹಾಕಿರ್ತೀನಿ, ಅದು ನಾನು ರಿಯಲಾಗಿ ಹಾಕಿರೋದು. ಅದು ಹೇಗಿದೆ ನೋಡಿ, ಅದು ಚೆನ್ನಾಗಿರುತ್ತೆ. ಅದಕ್ಕೆ ಹೇಳಿದೆ ಅಲ್ವ ನಾನು, ನಾವು ಏನಾದರೂ ಪ್ರಾಕ್ಟೀಸ್ ಮಾಡಬೇಕಾದ್ರೆ ಫಸ್ಟು ಬೇರೆ ಒಂದು ಬಟ್ಟೆಗೆ ಪ್ರಾಕ್ಟೀಸ್ ಮಾಡಬೇಕು. ಆವಾಗ ಅಲ್ಲಿ ನಮಗೇನೇ ಮಿಸ್ಟೇಕ್ಸ್ ಆದರೂ ನಾವು ನೆಕ್ಸ್ಟು ಸೀರೆಯಲ್ಲಿ ಸರಿ ಮಾಡ್ಕೋಬೋದು. ಈಗ ಮೇಲೆ ಯಾವ ಥರ ಸ್ಟಿಚ್ ಮಾಡೋದು ಅಂತ ನೋಡಿ ಫ್ರೆಂಡಲ್ಲಿ ನೋಡಿ, ಆ ಥರ ಈ ಕಡೆ ತೊಗೊಳ್ಳೋದು, ಆಮೇಲೆ ದಾರದಿಂದ ಆ ಕಡೆ ತೊಗೊಂಡು ನಾಟ್ ಹಾಕೊಂಬಿಡೋದು. ಆವಾಗ ಬೀಡ್ಸ್ ಎಲ್ಲ ಕರೆಕ್ಟಾಗಿ ಕೂತ್ಕೊಳ್ಳುತ್ತೆ. ಬಾಗೋದು ಆ ಥರ ಎಲ್ಲ ಏನಿರೋದಿಲ್ಲ, ಅದು ಗ್ಯಾಪೂ ಕಾಣಿಸಲ್ಲ. ನಾವು ಸ್ಪೀಡಾಗಿ ಹಾಕೋ ಟೈಮಲ್ಲಿ ಕೆಲವೊಂದು ಸರ್ತಿ ಗ್ಯಾಪ್ ಬಂದುಬಿಡುತ್ತೆ. ಅದು ಅಷ್ಟೊಂದಾಗಿ ಏನು ಕಾಣಿಸಲ್ಲ ಅನ್ನೋದಾದರೆ ಹಾಗೆ ಮ್ಯಾನೇಜ್ ಮಾಡಿಬಿಡ್ಬೋದು. ಬಟ್ ತುಂಬ ಗ್ಯಾಪ್ ಕಾಣಿಸಿದ್ರೆ ನಾವು ಬಿಚ್ಚಲೇಬೇಕಾಗುತ್ತೆ ಫ್ರೆಂಡ್ಸ್. ಏನಕ್ಕೆ ನಮ್ಮ ಸ್ಯಾರಿಗಳಾದರೆ ಸರಿ ಹೋಗುತ್ತೆ, ಬಟ್ ಕಸ್ಟಮರ್ ಕೊಟ್ಟಿರೋದಾದರೆ ನಾವು ಕಂಪಲ್ಸರಿ ಬಿಚ್ಚಿಬಿಟ್ಟು ಅದನ್ನು ನೀಟಾಗಿ ಹಾಕಲೇಬೇಕಾಗುತ್ತೆ. ಯಾಕಂದರೆ ಕಸ್ಟಮರ್ಗೆ ಸ್ಯಾಟಿಸ್ಫ್ಯಾಕ್ಷನ್ ಇರಬೇಕು ಯಾವಾಗಲೂ. ಇವಾಗ ನಾವು ಕೊಟ್ಟಿರೋ ಇದನ್ನು ನಾವು ನೀಟಾಗಿ ಹಾಕಿ ಕೊಟ್ಟರೆ ಅವರು ನೆಕ್ಸ್ಟ್ ಟೈಮು ಮತ್ತೆ ನಮಗೆ ಕೊಡೋಕ್ಕೆ ಇಷ್ಟಪಡ್ತಾರೆ. ಅದು ಫಿನಿಶಿಂಗು ನೀಟಾಗಿರಬೇಕು, ಎಲ್ಲನೂ ನೀಟಾಗಿದ್ದರೆ ಮಾತ್ರ ನೆಕ್ಸ್ಟ್ ಮತ್ತೆ ಅವರು ನಮಗೆ ಕೊಡ್ತಾರೆ. ಇದಕ್ಕೆ ಕಾಸ್ಟ್ ಬಂದುಬಿಟ್ಟು 350 ತೊಗೋಬೋದು ಫ್ರೆಂಡ್ಸ್. ಆಮೇಲೆ ಹಳ್ಳಿಗಳ ಕಡೆ ಆದ್ರೂ 300 ತೊಗೋತಾರೆ. ಇಲ್ಲಿ 350, ಕೆಲವೊಂದು ಕಡೆ 400 ಕೊಡ್ತಾರೆ. ಪ್ಲೇಸ್ ಅಪ್ ಡಿಪೆಂಡ್ ಆಗುತ್ತೆ ಫ್ರೆಂಡ್ಸ್, ಅದು ಪ್ಲೇಸ್ ಮೇಲೆ ಡಿಪೆಂಡ್ ಆಗುತ್ತೆ ನೋಡಿ. ಓಕೆನಾ ಫ್ರೆಂಡ್ಸ್, ಇದೇ ತುಂಬ ಈಸಿಯಾಗಿ ಹಾಕುವಂಥ ಡಿಸೈನ್ ಇದು. ತುಂಬ ಸಿಂಪಲ್ ಆಗಿರುತ್ತೆ, ಗ್ರ್ಯಾಂಡಾಗೂ ಹಾಗೆ ಅದೇ ಥರ ಗ್ರ್ಯಾಂಡಾಗೂ ಇರುತ್ತೆ ಮೇಲೆ ಬೀಡ್ಸ್ ಇರೋದ್ರಿಂದ. ಸೊ ಗೊತ್ತಾಯ್ತಲ್ವ ಫ್ರೆಂಡ್ಸ್, ನಾನು ಮತ್ತೆ ನೆಕ್ಸ್ಟ್ ಇನ್ನೊಂದು ಡಿಸೈನ್ ನಿಮಗೆ ಸಿಗ್ತೀನಿ. ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ, ಲೈಕ್ ಮಾಡೋದನ್ನು ಮರಿಬೇಡಿ ಪ್ಲೀಸ್ ಫ್ರೆಂಡ್ಸ್. ಥ್ಯಾಂಕ್ಸ್ ಫಾರ್ ದ ವಾಚಿಂಗ್. ಸಬ್ಸ್ಕ್ರೈಬ್ ಆ್ಯಂಡ್ ಲೈಕ್ ಆ್ಯಂಡ್ ಶೇರ್ ಮಾಡಿ ಪ್ಲೀಸ್. ಥ್ಯಾಂಕ್ ಯು ಸೋ ಮಚ್.